शुरू कर। मातृभूमि का तन मन सारा, विजयी विश्व तिरंगा प्यारा, झंडा ऊंचा रहे हमारा। शान नहीं सकी जाहे पाहे, जाहे जान भले ही जाहे, विश्व विजयी करके दिखलाए, तब होवे प्रणपूर्ण हमारा। विजयी विश्व तिरंगा प्यारा, झंडा ऊंचा रहे हमारा। आओ प्यारे वीरों आओ, एक साथ सब मिलकर गाओ, भारत माँ की जय जय बोलो, झंडा है प्राणों से प्यारा, विजयी विश्व तिरंगा प्यारा, झंडा ऊंचा रहे हमारा। विजयी विश्व तिरंगा प्यारा, झंडा ऊंचा रहे हमारा, रहे हमारा, रहे हमारा। भारत माता की जय, जवाहरलाल नेहरू की जय, सुभाष चंद्र बोस की जय। ಏನೇ ಬರಲಿ ಏನೇ ಬರಲಿ ಶಾಂತಿ ಶಾಂತಿ महात्मा गांधी की जय, डॉक्टर बी.आर. अम्बेडकर की जय, बिपिन चंद्रपाल की जय, लाल लजपत राय की जय, सरदार वल्लभ भाई पटेल की जय। बोलो भारत माता की जय, बोलो भारत माता की जय। ಏನೇ ಬರಲಿ ಶಾಂತಿ ಶಾಂತಿ ವಂದೇ ಮಾತರಂ, बोलो भारत माता की ಹಾಗೂ ಮುದ್ದು ಮಕ್ಕಳಿಗೆ ವಂದಿಸುತ್ತಾ, ಬಂದಂತ ಊರ ಮಹನೀಯರಿಗೆ ವಂದಿಸುತ್ತಾ, ನಮಗೆ ಸ್ವಾತಂತ್ರ್ಯ ಬಂದು 76 ವರ್ಷ ಮುಗಿದು 77ನೇ ವರ್ಷಕ್ಕೆ ಪಾದಾರ್ಪಣೆಯನ್ನು ಮಾಡ್ತಿದ್ದೇವೆ. ಭಾರಿ ಸಂತೋಷದ ವಿಷಯ. ಎಷ್ಟೆಷ್ಟೋ ಜನ ಈ ಸ್ವಾತಂತ್ರ್ಯೋತ್ಸವಕ್ಕೆ ನಮಗೆ ಸ್ವಾತಂತ್ರ್ಯ ತಂದುಕೊಡಲಿಕ್ಕೆ ಪ್ರಾಣ ತ್ಯಾಗಗಳನ್ನು ಮಾಡಿದ್ದಾರೆ. ಅವರಿಗೆಲ್ಲರಿಗೂ ನಮ್ಮ ಒಂದು ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇನೆ. ಹಾಗೂ ಎಲ್ಲೇ ಇದ್ರು ಹೇಗೆ ಇದ್ರು ನಮ್ಮ ದೇಶಾಭಿಮಾನವನ್ನು ಮರೆಯಬಾರದು. ನಾವು ಯಾವ ಕೆಲಸದಲ್ಲಿದ್ದರೂ ಯಾವ ದೇಶದಲ್ಲಿದ್ದರೂ ನಮ್ಮ ಭಾರತ ಮತ್ತು ನಮ್ಮ ಸಂಸ್ಕೃತಿಯನ್ನು ಮರೆಯಬಾರದು ಅಂತ ಹೇಳ್ತಾ, ಈ ಸ್ವತಂತ್ರೋತ್ಸವಕ್ಕೆ ಆಗಮಿಸಿದ ಎಲ್ಲರಿಗೂ ಒಂದು ಧನ್ಯವಾದವನ್ನು ಹೇಳ್ತಾ ನನ್ನ ಈ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು ಸರ್. ಮುಂದಿನ ಮಾತಿಗಾಗಿ ಆಹ್ವಾನಿಸುತ್ತಿದ್ದೇನೆ. ಸ್ವಾತಂತ್ರ್ಯವನ್ನು ಮನೆ ಮನೆಯಲ್ಲಿ ಅದನ್ನು ಉಳಿಸ್ಕೊಳ್ಬೇಕು ಅಂತ ನಮ್ಮ ಸರ್ಕಾರ ಆದೇಶ ಮಾಡಿದೆ. ಅದನ್ನು ನಾವು ಹೆಚ್ಚಿನವರು ನಾವು ಇವತ್ತು ಆ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ. ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹಾಗೂ ನಾವು ಇವತ್ತು ನಮ್ಮ ಧ್ವಜವನ್ನು ಹಾರಿಸಿದ್ದೇವೆ. ಕೇಸರಿ, ಬಿಳಿ, ಹಸಿರು. ಕೇಸರಿ ಅಂದ್ರೆ ತ್ಯಾಗದ ಸಂಕೇತ, ಬಿಳಿ ಅಂದ್ರೆ ಶಾಂತಿಯ ಸಂಕೇತ, ಹಸಿರು ಅಂದ್ರೆ ಅಭಿವೃದ್ಧಿಯ ಸಂಕೇತ. ಈ ಮೂರನ್ನು ನಾವು ಯಾಕೆಂದ್ರೆ ನಮ್ಮ ಹಿರಿಯರು ನಮ್ಗೆ ಏನು ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಅವರ ಒಂದು ಸ್ಮರಣೆ ಈ ಧ್ವಜದಲ್ಲಿ ಇದೆ. ಅದನ್ನು ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಮುಂದುವರೆದು ನಮ್ಮ ಊರಿನ ಅಭಿವೃದ್ಧಿ ಆಗಲಿ, ದೇಶದ ಅಭಿವೃದ್ಧಿ ಆಗಲಿ, ರಾಜ್ಯದ ಅಭಿವೃದ್ಧಿ ಹೀಗೆ ಮುಂದುವರಿಸಿಕೊಂಡು ಬಂದು ನಮ್ಮ ಸ್ವಾತಂತ್ರ್ಯಕ್ಕೆ ಒಳ್ಳೆಯ ಬೆಲೆ ಸಿಗಲಿ, ಇದನ್ನು ಹೀಗೆ ಮುಂದುವರಿಸಿಕೊಂಡು ಹೋಗುವಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸ್ತಾ ನಾನು ಮಾತನಾಡುತ್ತೇನೆ. ಶಾಲೆ ಉಳ್ಳೂರು 74 ಇಲ್ಲಿ ಆಯೋಜನೆ ಮಾಡಿರುವಂತಹ 77ನೇ ಸ್ವಾತಂತ್ರ್ಯೋತ್ಸವದ ಈ ಒಂದು ಧ್ವಜಾರೋಹಣಗೊಂಡಂಥ SDMC ಅಧ್ಯಕ್ಷರಾದ ಗಣೇಶ್ ಪೂಜಾರಿ ಅವರೇ, ಈಗಾಗಲೇ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶುಭ ನುಡಿಯನ್ನು ನುಡಿದಂತಹ ಗ್ರಾಮ ಪಂಚಾಯತ್ನ ಪ್ರಥಮ ಪಂಚಾಯತ್ ರಾಜೇಶ್ ಹೆಬ್ಬಾರ್ರೆ, ಗ್ರಾಮ ಪಂಚಾಯತ್ನ ಸದಸ್ಯರಾದ ಸುಧಾಕರ್ ಶೆಟ್ಟಿಯವರೇ, ಪ್ರಸಾದ್ ಶೆಟ್ಟಿಯವರೇ, ಹಿರಿಯರಾದ ನ್ಯಾಯವಾದಿಗಳಾದಂಥ ಶ್ಯಾಮ್ ಛತ್ರೆ, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದಂತಹ ರತ್ನಾಕರ್ ಶೆಟ್ಟಿಯವರೇ, ಹಾಗೂ ಎಲ್ಲ ಹಳೆ ವಿದ್ಯಾರ್ಥಿಗಳೇ, ಅಧ್ಯಾಪಕ ವೃಂದದವರೇ, ಮುದ್ದು ಮಕ್ಕಳೇ, ಪುಟಾಣಿ ಅಂಗನವಾಡಿ ಮಕ್ಕಳೇ ಹಾಗೂ ಗ್ರಾಮಸ್ಥರೇ, ಬಹುಶಃ ನಾವು ಸ್ವಾತಂತ್ರ್ಯ ಸಿಕ್ಕಿದಿಂದ ಇಲ್ಲಿಯವರೆಗೂ ಪ್ರತಿ ವರ್ಷವೂ ಸಹ ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡ್ತಾರೆ. ಹಳ್ಳಿಗಳಲ್ಲೂ ಸಹ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಬಹುಶಃ ನಮ್ಮ ಈ ಶಾಲೆಯಲ್ಲಿಯೂ ಸಹ
ಬಹಳ ವಿಜೃಂಭಣೆಯಿಂದ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಮಾಡ್ತಾ ಇದ್ದೇವೆ. ಬಹುಶಃ ನಮ್ಮ ಹಿರಿಯರು ಬಹಳ ಕಷ್ಟಪಟ್ಟು ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ. ಆ ಸ್ವಾತಂತ್ರ್ಯವನ್ನು ಉಳಿಸ್ಕೊಂಡು ಮುನ್ನಡೆಸಿಕೊಂಡು ಹೋಗುವಂತಹ ಕರ್ತವ್ಯ ನಮ್ಮದಾಗಿದೆ. ಹೆಬ್ಬಾರರು ಆ ಧ್ವಜದ ಒಂದು ಸಂದೇಶವನ್ನು ನೀಡಿರೋದ್ರ ಜೊತೆಯಲ್ಲಿ ಮಧ್ಯದಲ್ಲಿ ಒಂದು ಚಕ್ರ ಇದೆ. ಬೆಳಿಗ್ಗೆ ಎದ್ದು ದನ ಕರೆದು ತಂದು ಡೈರಿಗೆ ಕೊಟ್ಟು, ಮನೆಯಲ್ಲಿ ಇಲ್ಲ, ಹಟ್ಟಿಯಲ್ಲಿ ಇಲ್ಲ, ರಸ್ತೆಯ ಮೇಲೆ ದನ ಕರೆದು ಹೋದ ಡೈರಿ ಕೊಟ್ಟು ಆ ಹಾಲನ್ನು ಅಂಗಡಿ ಕೊಟ್ಟು ಅಂಗಡಿಯಿಂದ ಸಾಮಾನು ತಗೊಂಡೋಗಿ ಊಟ ಮಾಡ್ತಾ ಇದ್ದಾರೆ. ಅವರಿಗೆ ನೆಲೆಸಲಿಕ್ಕೆ ಒಂದು ಗುಡಿಸಲು ಸಹ ಇಲ್ಲ. ಆದ್ರೆ ಇದು ನಮ್ಮ ಜಿಲ್ಲೆಯಲ್ಲಿ ಆ ರೀತಿ ಏನಿಲ್ಲ. ಎಲ್ಲರೂ ಇಡೀ ಜಿಲ್ಲೆಯಲ್ಲಿ ಎಲ್ಲರೂ ಸಹ ಬಹಳ ಮುಂದುವರೆದಿದ್ದಾರೆ. ಇದನ್ನು ಮುಂದುವರಿಸಿಕೊಂಡು ಹೋಗಬೇಕು. ನಾವು ಸ್ವಾತಂತ್ರ್ಯವನ್ನು ಸದಾ ನೆನಪಿಸ್ತಾ ಇರಬೇಕು. ಇದರಿಂದಾಗಿ ನಾನು ಈ ಸಂದರ್ಭದಲ್ಲಿ 77ನೇ ಸ್ವಾತಂತ್ರ್ಯೋತ್ಸವದ ಶುಭ ಸಂದೇಶವನ್ನು ನಮ್ಮ ಗ್ರಾಮಸ್ಥರಿಗೆ ಹಾಗೂ ಪುಟಾಣಿ ಮಕ್ಕಳಿಗೆ ಶುಭ ಹಾರೈಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ಪೋಷಕರು, ವಿದ್ಯಾರ್ಥಿಗಳು, ಅದೇ ರೀತಿ ಅತಿಥಿಗಳೆಲ್ಲರಿಗೂ ಉಪಹಾರದ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಈಗ ವಂದನಾರ್ಪಣೆ ನಮ್ಮ ಶಾಲಾ ಶಿಕ್ಷಕ ಶ್ರೀ ಪ್ರಕಾಶ್ ಕುಲಾಲ್ ಇವರಿಂದ. ಎಲ್ಲರಿಗೂ ವಂದನೆಗಳು. ಈ ಒಂದು ಸ್ವಾತಂತ್ರ್ಯವನ್ನು ನಾವು ಅನುಭವಿಸಲಿಕ್ಕೆ ಸಾಕಷ್ಟು ಶ್ರಮಪಟ್ಟವರು ನಮ್ಮ ಹಿರಿಯರು. ಅನೇಕ ಜನ
ಸಾವಿರಾರು ಸಂಖ್ಯೆಯಲ್ಲಿ ತಮ್ಮ ತನು ಮನ ಧನಗಳನ್ನು ಕಳ್ಕೊಂಡು ಬಲಿದಾನವನ್ನು ಗೈದು ಈ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ. ಮೊದಲಾಗಿ ಅವರೆಲ್ಲರ ಕುಟುಂಬ ವರ್ಗದವರಿಗೆ, ಅವರ ಆತ್ಮಗಳಿಗೆ ನಾವು ಭಕ್ತಿಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ತೇವೆ. ಇವತ್ತಿನ ಈ ಕಾರ್ಯಕ್ರಮದ ಧ್ವಜಾರೋಹಣವನ್ನು ನೆರವೇರಿಸಿದ SDMC ಅಧ್ಯಕ್ಷರಾದ ಶ್ರೀಯುತ ಗಣೇಶ್ ಪೂಜಾರಿ ಇವರಿಗೆ ಶಾಲೆಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸಿಕೊಡ್ತೇವೆ. ಗ್ರಾಮ ಪಂಚಾಯತಿನ ಪ್ರಥಮ ಪ್ರಜೆ ಶ್ರೀಯುತ ರಾಜೇಶ್ ಹೆಬ್ಬಾರ್ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಉಳ್ಳೂರು 74, ಇವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಿಕೊಡ್ತೇವೆ. ಹಾಗೆ ಈ ಊರಿನ ಹಿರಿಯರಾದಂತಹ ಶ್ರೀ ಬನಶಂಕರಿ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾದಂತಹ ಶ್ರೀಯುತ ಸಂಪಿಗೇಡಿ ಸಂಜೀವ್ ಶೆಟ್ಟಿ ಅವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ತೇವೆ. ಹಳಿ ವಿದ್ಯುತ್ ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತ ರತ್ನಾಕರ್ ಶೆಟ್ಟಿ ಸರ್ ಇವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ತೇವೆ. ಪಂಚಾಯತ್ ಸದಸ್ಯರಾದ ಶ್ರೀಯುತ ಪ್ರಸಾದ್ ಶೆಟ್ಟಿ, ಸುಧಾಕರ್ ಶೆಟ್ಟಿ ಇವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ತೇವೆ. ಮಾಜಿ SDMC ಅಧ್ಯಕ್ಷರಾದಂತಹ ಶ್ರೀಯುತ ಶಿವಕುಮಾರ್ ಶೆಟ್ಟಿ ಇವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ತೇವೆ. ಉದ್ಯಮಿಗಳಾದಂತಹ ಜಯರಾಮ್ ಶೆಟ್ಟಿ ಹಾಗೂ ಶ್ರವಣ್ ಸಂಪಿಗೇಡಿ ಇವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಿದೆ. ಪಂಚಾಯತ್ ಸದಸ್ಯರಾದ ಶ್ರೀಮತಿ ಚಂದು ಬೆಡಾರಿ ಇವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ತೇವೆ. ಹಿರಿಯ ವಕೀಲರಾದಂತಹ ಶ್ರೀಯುತ ಶ್ಯಾಮಶೆಟ್ಟಿ ಸರ್ ಇವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ತೇವೆ. ಅಂಗನವಾಡಿ ಕಾರ್ಯಕರ್ತೆ ಶ್ರೀಮತಿ ಶಕುಂತಲಾ ಹಾಗೂ PDO ಶ್ರೀಧರ್ ಕಾಮತ್ ಅವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ತೇವೆ. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಲಘು ಉಪಹಾರವನ್ನು ಒದಗಿಸಿಕೊಟ್ಟಂತಹ ಎಲ್ಲ ಆಟೋ ಚಾಲಕರು ಹಾಗೂ ಮಾಲೀಕರ ಸಂಘಕ್ಕೆ ಕೂಡ ನಾವು ಶಾಲೆಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸಿಕೊಡ್ತೇವೆ. ಹಾಗೆ ಗ್ರಾಮ ಪಂಚಾಯತ್ ಉಳ್ಳೂರು 74 ಇವರು ಸಿಹಿ ತಿಂಡಿಯನ್ನು ಒದಗಿಸಿಕೊಟ್ಟಿದ್ದಾರೆ. ಇವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸಿಕೊಡ್ತೇವೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹಾಗೆ ರಂಜಿತ್ ಯುವಕ ಮಂಡಲ ಅಧ್ಯಕ್ಷರು, ಯುವಕ ಮಂಡಲ ಇವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ತೇನೆ. ಹಾಗೆ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿ ಎಲ್ಲರಿಗೂ ಕೂಡ ಧನ್ಯವಾದಗಳು. ಹಾಗೆ ಅನೇಕ ಜನ ಸಾರ್ವಜನಿಕರು, ಹಿರಿಯ ವಿದ್ಯಾರ್ಥಿಗಳು, ಪೋಷಕರು ಆಗಮಿಸಿ ತಮಗೆಲ್ಲರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ತೇವೆ. ಹಾಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ಸಂಸ್ಥೆಯ ಮುಖ್ಯ ಶಿಕ್ಷಕರು ಶ್ರೀ ಮೋತಿ ಸರ್ ಹಾಗೂ ಶಿಕ್ಷಕ ವೃಂದ ಎಲ್ಲರಿಗೂ ಕೂಡ, ಗೌರವ ಶಿಕ್ಷಕರು, ಅತಿಥಿ ಶಿಕ್ಷಕರು ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸಿಕೊಡ್ತೇವೆ. ಹಾಗೆ ಈ ಕಾರ್ಯಕ್ರಮದ ಸುಂದರ ವಿಡಿಯೋ ಚಿತ್ರೀಕರಣವನ್ನು ನೆರವೇರಿಸತಕ್ಕಂಥ ಗಣೇಶ್ ಕಾಮತ್ ಸರ್ ಅವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸಿಕೊಡ್ತೇವೆ. ಹಾಗೆ ಕಾರ್ಯಕ್ರಮವನ್ನು ಅಂದವಾಗಿ ನಿರೂಪಿಸಿದ ನಮ್ಮ ಸಂಸ್ಥೆಯ ಶಿಕ್ಷಕಿ ಶ್ರೀಮತಿ ನಿಶಾ ಇವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸಿದೆ. ಆತ್ಮೀಯ ವಿದ್ಯಾಭಿಮಾನ ಬಂಧುಗಳೇ ಹಾಗೂ ಪೋಷಕರೇ, ಊರಿನ ಹಿರಿಯರೇ, ಈ ಸಾರಿ 2023-24ನೇ ಸಾಲಿನಲ್ಲಿ ಸಿದ್ದಾಪುರ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಯನ್ನು ನಮ್ಮ ಶಾಲೆಯಲ್ಲಿ ನಡೆಸಲಿಕ್ಕೆ ಇಲಾಖೆಯವರು ಹೇಳಿಕೊಂಡಿದ್ದಾರೆ. ಅದಕ್ಕೆ ನಾನು ಮೊನ್ನೆ SDMC ಮೀಟಿಂಗ್ ಅಲ್ಲಿ ಕರೆದ ಪ್ರಸ್ತಾಪ ಮಾಡಿದ್ದೇನೆ. ಅದರಿಂದ ಎಲ್ಲರೂ ಸಹ ಈ ಒಂದು ಇಲಾಖಾ ಕಾರ್ಯಕ್ರಮ ಆಗಿರೋದ್ರಿಂದ ಊರಿನ ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಬೇಕಾಗಿ ಅಂತ ಕೇಳ್ಕೊಳ್ತೇನೆ. ಈ ವಿಚಾರದ ಬಗ್ಗೆ ಎಲ್ಲ ನಮ್ಮ ಬಂದಿರತಕ್ಕಂಥ ಗೆಸ್ಟ್ಗಳೆಲ್ಲ ಒಂದು 5 ನಿಮಿಷ ಆಫೀಸಲ್ಲಿ ಬಂದು ಚರ್ಚೆ ಮಾಡುವ ಅಂತ ಹೇಳಿ ಕೇಳ್ಕೊಳ್ತೇನೆ.